ನಮಸ್ಕಾರ ರೀ. ಇವತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನಿಕಾಯಿ ಎಣ್ಗಾಯಿ ಮಾಡೋದು ತೋರಿಸ್ತಾನೆ. ಫ್ರೆಶ್ಶಿನ ಅರ್ಧ ಕೆಜಿ ಬದ್ನಿಕಾಯಿ ತೊಗೊಂಡೆ ನೋಡಿರಿ. ಇವಾಗ ಒಂದು ಸಣ್ಣ ಕಡಾಯಿ ಇಟ್ಟು 1-2 ಟೇಬಲ್ ಸ್ಪೂನ್ ಶೇಂಗಾ, 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹುರ್ಕೊಳ್ಳೋಣ. ಇವನು ಫ್ರೈ ಮಾಡಿ ಒಂದು ಪ್ಲೇಟ್ನಾಗ ತಗೊಳೋಣ. ಇದು ಪಲ್ಯಕ್ಕೆ ಹಾಕಕ್ಕೆ ಪುಡಿ ಮಾಡೋದು. ಆನಂತರ 1-2 ಟೇಬಲ್ ಸ್ಪೂನು ಕೊಬ್ಬರಿ, ಇದನ್ನು ಫ್ರೈ ಮಾಡ್ಕೊಳೋಣ. ಹುರಿದು ಹಾಕಿರೋ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತದೆ ಪಲ್ಯ. ಈ ಮೂರೂ ಹುರಿದು ಆರಾಕಿಡೋಣ ಸೈಡಿಗೆ. ಇವಾಗ ಸ್ಟಫಿಂಗಿಗೆ ಒಗ್ಗರಣೆ ಮಾಡೋಣ. ಬದ್ನಿಕಾಯಿನ ಈಗ ತೊಳೆದು 1/4 ಭಾಗ ಮಾಡಿ ಹೆಚ್ಚಿಟ್ಕೊಂಡೀನಿ. ಇವಾಗ ಅದಕ್ಕೆ ಸ್ಟಫಿಂಗಿಗೆ ಮಾಡೋಣ ಬರ್ರಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋದು, ಸಾಸಿವೆ ಜೀರಿಗೆ ಹಾಕೋದು. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ 2 ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕೋಣ. ಪೀಸ್ ಸಣ್ಣ ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕಿರಲಿ, ಅಂದ್ರೆ ಚೆಂದಾಗಿ ಬೆಂದಿಂದ ಸ್ಟಫಿಂಗಿಗೆ ಸರಿ ಆಕತಿ. ಬದ್ನಿಕಾಯಿ ಎಣ್ಗಾಯಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲರಿ. ಬದ್ನಿಕಾಯಿ ಅಂದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್. ಜೋಳದ ರೊಟ್ಟಿ ಬದ್ನಿಕಾಯಿ ಎಣ್ಗಾಯಿ ಸ್ಪೆಷಲ್ ನೋಡಿರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಚೆಂದಾಗಿ ಈರುಳ್ಳಿ ಹಸಿ ಸ್ಮೆಲ್ ಹೋಗಲಿ ಬೇಯಿಸ್ಕೊಳೋಣ. ಇದಕ್ಕೊಂದು ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೂ ಸೈ ನೋಡಿರಿ. ಇದಕ್ಕೊಂದು ಸ್ವಲ್ಪ ಗುರಳ್ ಪುಡಿ ಹಾಕಿದೆ, ಒಂದು ಅರ್ಧ ಟೀ ಸ್ಪೂನು ಗುರಳ್ ಪುಡಿ. ಆನಂತರ ಮಸಾಲೆ ಖಾರ ನೋಡಿರಿ. ಈಗಾಗಲೇ ನನ್ನ ಚಾನಲ್ನಾಗ ಮಸಾಲೆ ಖಾರದ ವಿಡಿಯೋ ಹಾಕೇನಿ, ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿರಿ. ಅದೇ ಮಸಾಲೆ ಖಾರ ಹಾಕಿ ಈಗ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡ್ತೇನೆ ನೋಡಿರಿ. ಸೂಪರಾಗಿರ್ತೈತಿ, ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ. ಇದೊಂದು ಖಾರ ಇದ್ರೆ ಯಾವ ಮಸಾಲೆ ಪುಡಿನೂ ಹಾಕೋ ಅವಶ್ಯಕತೆ ಇಲ್ಲ, ಎಲ್ಲ ಇದ್ರಾಗಿರ್ತೈತಿ. ಆನಂತರ ನೋಡಿರಿ, ಹುಣಸೆ ರಸ, ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ಹಾಕ್ತೀನಿ. ತೊಳೆದು ನೆನೆಸ್ಕೊಂಡು ಅದರ ರಸನ ಹಾಕೀನಿ. ಒಂದು 4 ಟೇಬಲ್ ಸ್ಪೂನ್ ಅನ್ಬೋದು. ಅದ್ರ ತಕ್ಕಂಗೆ ಬೆಲ್ಲ ಹಾಕಬೇಕು. ಹುಳಿ ಬೆಲ್ಲ ಚೆಂದ ಕುದಿಬೇಕಿದು, ಸಣ್ಣ ಉರಿಯೊಳಗೆ ಪಳಪಳ ಅಂತ ಕುದೀಲಿ. ಅಷ್ಟ್ರಾಗ ಇದು ತಣ್ಣಗಾಗೈತಿ, ಬೀಸ್ಕೊಂಬರೋಣ, ಗ್ರ್ಯಾಂಡ್ ಮಾಡ್ಕೊಳೋಣ. 1-2 ಟೇಬಲ್ ಸ್ಪೂನ್ ಇದನ್ನ ಪೌಡ್ರ್ ಇದ್ರಾಗ ಹಾಕಿಬಿಡೋಣ. ಈಗ ಇದ್ರಾಗ ಏನೇನೈತೆ ಅಂದ್ರೆ ಕೊಬ್ಬರಿ, ಎಳ್ಳು, ಶೇಂಗಾ ಹುರಿದು ಪುಡಿ ಮಾಡಿದಂಥದ್ದು 2 ಟೇಬಲ್ ಸ್ಪೂನ್ ಹಾಕಬೇಕು. ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ಇದು. ಗ್ರೇವಿ ಅಂತೂ ಸೂಪರಾಗಿರ್ತೈತಿ. ಬದ್ನಿಕಾಯಿ ನೋಡಿರಿ, ಫ್ರೆಶ್ಶನ್ ಬದ್ನಿಕಾಯಿ ಇವು. ಇವನು 1-4 ಮಾಡಿ ಹೆಚ್ಚಿಟ್ಕೊಂಡೀನಿ. ಇವನು ಸ್ಟಫಿಂಗ್ ಮಾಡಿ ಚೆಂದ ಬೇಯಿಸ್ಕೊಂಬಿಡೋಣ. ಈಗ ಈ ಥರ ಸಣ್ಣ ಸ್ಪೂನ್ ತೊಗೊಂಡು ಅದರೊಳಗೆ ಅದು ಎಷ್ಟು ಹಿಡಿತೈತಿ ಅಷ್ಟು ತುಂಬಬೇಕು. ತುಂಬಗಾಯಿ ಬದ್ನಿಕಾಯಿ ಅಂತಾರೆ, ಎಣ್ಗಾಯಿ ಅಂತಾರೆ, ಇಡಿಗಾಯಿ ಅಂತಾರೆ. ಉತ್ತರ ಕರ್ನಾಟಕದ ಜನಕ್ಕೆ ದಿನಾ ಬದ್ನಿಕಾಯಿ ಬೇಕು ನೋಡಿರಿ. ಯಾವುದರ ಒಂದು ರೆಸಿಪಿ ಬದ್ನಿಕಾಯಿ ಜೋಳದ ರೊಟ್ಟಿ ಜೋಡಿ ಇರಲೇಬೇಕು. ಅಷ್ಟು ಬದನೆಕಾಯಿ ಪ್ರಿಯರು ಉತ್ತರ ಕರ್ನಾಟಕದವರು. ನಾವು ಬಂದ್ವಿ ಅದ್ರಾಗ, ನಮಗೂ ಅಷ್ಟೇ ಇಷ್ಟ. ನಾವು ಉತ್ತರ ಕರ್ನಾಟಕದವರೇ, ತುಂಬ ಇಷ್ಟ ಬದ್ನಿಕಾಯಿ. ಇಲ್ಲಿ ನೋಡಿರಿ, ಎಲ್ಲ ಸ್ಟಫಿಂಗ್ ಮಾಡಿದ್ದಾತು. ಇನ್ನು ಇದನ್ನು ಅದು ಕುದಿಯೋ ಮಟ್ಟಿಗೆ ನೀರು ಹಾಕಿ, ಭಾಳ ನೀರು ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು ಗ್ರೇವಿ. ಇಲ್ಲಿ ಸೈಡ್ಗಿದ್ದಂಥ ಮಸಾಲ ಎಲ್ಲ ಮೇಲೆ ಹಾಕಿ ಕುದಿಯೋ ಮಟ್ಟಿಗೆ 1 ಲೋಟ ನೀರು ಹಾಕಿ ಸಣ್ಣ ಉರಿಯೊಳಗೆ ಲಿಡ್ ಕ್ಲೋಸ್ ಮಾಡಿ ಕುದಿಸಿಬಿಡೋಣ. ರೆಡಿ ಆಕೈತೆ ನಮ್ಮ ಬದ್ನಿಕಾಯಿ ಎಣ್ಗಾಯಿ ಪಲ್ಯ. ಇನ್ನೊಂದು, ಅತಿ ದೊಡ್ಡವು ತೊಗೋಬಾರ್ದು ಬದ್ನಿಕಾಯಿ, ಮೀಡಿಯಮ್ನೂ ತೊಗೋಬಾರ್ದು, ಅದಕ್ಕೂ ಚಿಕ್ಕವು ತೊಗೋಬೇಕು. ಇಲ್ಲಿ ತೋರ್ಸೇನು ನೋಡಿರಿ ನಾನು. ಚಿಕ್ಕ ಬದ್ನಿಕಾಯಿ ಇದ್ರೆ ಭಾಳ ಟೇಸ್ಟ್ ಆಕೈತಿ ಮತ್ತು ಜಲ್ದಿ ಕುದೀತೈತಿ. ಇದೆಲ್ಲ ಮಸಾಲೆ ಮೇಲೆ ಹಾಕಿ 1 ಲೋಟ ನೀರು ಹಾಕಿ ಸಣ್ಣ ಉರಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬಿಡೋಣ. ಬದ್ನಿಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗ್ತೈತಿ. ಯಾರೆಲ್ಲ ನಾ ಹಾಕೋ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ನಾ ಹಾಕಂತ ಎಲ್ಲ ಥರ ರೆಸಿಪಿಗಳನ್ನು ಹಾಕ್ತಿರ್ತೀನಿ.
ಹೆಚ್ಚು ಉತ್ತರ ಕರ್ನಾಟಕದ ಇರ್ತಾವೆ, ಒಳ್ಳೆಯ ರೆಸ್ಪಾನ್ಸ್